ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ, ನುಡಿಗಟ್ಟಿನಾಟದಕ್ಕರದ ಚೀಟಿಯೊಟ್ಟಿನಲ್ಲಿ ತಡಕಿ ನಾವಾಯ್ದಾಯ್ದು ನುಡಿ ಜೋಡಿಪಂತೆ ಬಿಡಿ ಜೀವ ಸಂಗಾತಿ ಜೀವಗಳ ನರಸಿ ತಾಂ ಪಡೆದಂದು ಪೂರ್ಣವದು ಮಂಕುತಿಮ್ಮ. 187ನೇ ಕಗ್ಗ. ಬಹಳ ಸುಂದರವಾದ ಕಗ್ಗ, ಯೋಚನೆಗೆ ಹಚ್ಚುವಂತಹ ಕಗ್ಗ ಇದು. ನುಡಿಗಟ್ಟಿನ ಆಟದ ಅಕ್ಕರ ಅಂದರೆ ಅಕ್ಷರ ಅಂತ, ಅಕ್ಕರದ ಚೀಟಿಯ ಒಟ್ಟಿನಲ್ಲಿ, ಒಟ್ಟು ಅಂದರೆ ಒಂದು ರಾಶಿ ಚೀಟಿನಲ್ಲಿ, ಈಗ ಸ್ಕ್ರಾಂಬಲ್ ಆಡ್ತೀವಲ್ಲ, ಒಂದೊಂದೇ ಅಕ್ಷರ ತೆಗೆದು ನಮಗೆ ಒಂದಿಷ್ಟು ಅಕ್ಷರಗಳು ಬಂದಿರುತ್ತವೆ, ನಾವು ಆರಿಸಿ ನಮಗೆ ಬೇಕಾದ ಮಾಡಿ ಒಂದು ಅರ್ಥಪೂರ್ಣವಾದ ಪದ ಮಾಡ್ತೀವಿ, ಅದಕ್ಕೆ ಹೊಂದಿಕೊಂಡ ಹಾಗೆ ಇನ್ನೊಂದು ಪದ ಮಾಡ್ತಾರೆ ಎದುರಿನವರು. ನಮ್ಮ ಬದುಕು ಆ ಥರ ಆಟ ಅಂತ. ನುಡಿಗಟ್ಟಿನ ಆಟದ ಅಕ್ಕರದ ಚೀಟಿಯ ಒಟ್ಟಿನಲ್ಲಿ, ಆ ಒಂದು ರಾಶಿನಲ್ಲಿ ತಡಕಿ ಯಾವ್ದು ತೊಗೋಣ ಬೈ ದ ಎಂಡ್ ಆಫ್ ದ ಡೇ ಫ್ಲೂಕೆ, ಅದು ನಮಗಲ್ಲಿ ಏನಿದೆ ಅಂತ ಗೊತ್ತಿರಲ್ಲ, ಚೀಟಿಯ. ಆದ್ದರಿಂದ ಆಯ್ದಾಯ್ದು ನುಡಿ ಜೋಡಿಪಂತೆ, ಒಂದೊಂದೇ ಆರಿಸಿ ಇದಿರಲಿ ಅಂತ ಆರಿಸ್ಕೊಂಡು, ಇದು ಬೇಡ ಇದನ್ನು ತೊಗೊಳ್ಳೋಣ ಅಂತ ಒಂದೊಂದು ಅಕ್ಷರನೂ ಆರಿಸ್ಕೊಂಡು ನಾವು ಹೇಗೆ ಒಂದು ಅರ್ಥಪೂರ್ಣವಾದ ನುಡಿಯನ್ನು ಮಾಡ್ತೀವಿ, ಪದವನ್ನು ಮಾಡ್ತೀವಿ, ಹಾಗೆಯೇ ಬಿಡಿ ಜೀವ, ನಾವೊಬ್ಬೊಬ್ಬರು ಇಂಡಿವಿಜುವಲ್ಸು, ಬಿಡಿಯಾದ ಜೀವಗಳು. ನಾನೊಬ್ಬಳು, ಒಂದು ಮಗು ಹುಟ್ಟಿದ್ದು. ಸಂಗಾತಿ ಜೀವಗಳನ್ನು ಅರಸಿ, ಸಂಗಾತಿ ಅಂದರೆ ಭಾಳ ಸಂಗಾತಿನೇ ಆಗಬೇಕಾಗಿಲ್ಲ, ನಾನು ಆಯ್ದುಕೊಳ್ಳೋ ಫ್ರೆಂಡ್ಸು, ನನ್ನ ಸುತ್ತಮುತ್ತಲಿನವರು, ನನ್ನ ಜೊತೆ ಸಂಬಂಧಕ್ಕೆ ಬಂದ ಪ್ರತಿಯೊಂದು ಜೀವವು, ಸಂಗಾತಿ ಜೀವಗಳನ್ನು ಅರಸಿ ಹುಡುಕಿ ಆರಿಸಿಕೊಂಡು ತಾಂ ಪಡೆದೊಂದು, ಹಾಗೆ ಪಡೆದಿದ್ದೇ ಆದರೆ ಪೂರ್ಣವದು ಮಂಕುತಿಮ್ಮ. ಆಗ ನಾವು ಕಂಪ್ಲೀಟ್ ಮಾಡ್ತೀವಿ. ಯಾರು ನಮ್ಮನ್ನು ಕಾಂಪ್ಲಿಮೆಂಟ್ರಿ ಆಗಿಸ್ತಾರೆ, ಯಾರು ನಮ್ಮನ್ನು ಸಂಪೂರ್ಣರನ್ನಾಗಿ ಮಾಡ್ತಾರೆ, ಆಗ ಅಂತಹ ಜೀವಗಳನ್ನು ಆರಿಸ್ಕೊಂಡು ನಾವು ಕಂಪ್ಲೀಟ್ ಆಗ್ತೀವಿ ಅಂತ. ಇಲ್ಲಾಂದರೆ ನಾವು ಒಂದೊಂದು ಅಕ್ಷರಗಳಿಗೆ ಯಾವ ಬೆಲೆನೂ ಇಲ್ಲ. ನಾವು ಒಬ್ಬೊಬ್ಬರೇ ಇದ್ದರೆ ಏನೂ ಅದಕ್ಕೆ ಅರ್ಥ ಇಲ್ಲ. W ಅನ್ನೋಕ್ಕೆ ಏನು ಅರ್ಥ ಇರೋಕ್ಕೆ ಸಾಧ್ಯ? ಅದರ ಜೊತೆ ಬೇರೆ ಅಕ್ಷರಗಳು ಸೇರಿದಾಗ ಆಗ ಅದಕ್ಕೊಂದು ಅರ್ಥ ಬರುತ್ತೆ. ನಾವು ನಮ್ಮ ಬದುಕಿನಲ್ಲಿ ಇಂಥವ್ರ ಜೊತೆ ಇರೋಣ, ಇಂತಹ ಸ್ನೇಹಗಳನ್ನು ಮಾಡೋಣ, ಇವರನ್ನು ನಾವು ಕೂಡಿಕೊಳ್ಳೋಣ ಅಂತ ಅಂದ್ಕೊಂಡಾಗ ಯಾವ ದಿಸೆಯಲ್ಲಿ ಆ ಬಗ್ಗೆ ಯೋಚಿಸಬೇಕು ಅಂತಂದರೆ, ಯಾರು ನಮ್ಮನ್ನು ಪರಿಪೂರ್ಣರನ್ನಾಗಿಸ್ತಾರೆ, ಯಾರು ನಮ್ಮ ಸಂತೋಷವನ್ನಾಗಲಿ ದುಃಖವನ್ನಾಗಲಿ ಕಂಪ್ಲೀಟ್ ಆಗಿಸ್ತಾರೆ, ಅವರನ್ನು ನಾವು ಆಯ್ದು ಜೋಡಿಸ್ಕೋಬೇಕು ಅಂತ. ಬದುಕಿನ ತುಂಬ ಇಂಪಾರ್ಟೆಂಟ್ ಘಟ್ಟ ಟೀನೇಜು, ಅದರಲ್ಲಿ ತುಂಬ ಮುಖ್ಯವಾದ ಸ್ಥಾನ ತಗೊಳ್ಳೋದು ಫ್ರೆಂಡ್ಸು. ಆ ಮಕ್ಕಳಿಗೆ ಆಗ ಫ್ಯಾಮಿಲಿ ಅನ್ನೋದು ಹಿನ್ನೆಲೆಗೆ ಸರಿದಿರುತ್ತೆ, ಫ್ರೆಂಡ್ಶಿಪ್ ಅನ್ನೋದು ಮುಂದೆ ಬಂದಿರುತ್ತೆ. ನಾವು ಅದೃಷ್ಟವಂತರಾದರೆ, ನಾವು ಬುದ್ಧಿವಂತರಾದರೆ, ಯಾರು ನನ್ನನ್ನು ಸಂಪೂರ್ಣಗೊಳಿಸ್ತಾರೆ ಅನ್ನೋದನ್ನು ಆಯ್ದುಕೊಂಡು ಆಯ್ದ ಕೆಲವು ಸ್ನೇಹಿತರನ್ನು ನಾವು ಒಟ್ಟಾಗಿಸ್ಕೊಂಡ್ರೆ, ಒಟ್ಟಾಗಿ ನಾವೆಲ್ಲರೂ ಬೆಳೀಬಹುದು, ನಾವೆಲ್ಲರೂ ಮೇಲೆ ಹೋಗಬಹುದು. ಮೇಲೆ ಹೋಗೋದು ಅಂತಂದರೆ ಅಭಿವೃದ್ಧಿ ಅನ್ನೋ ಅರ್ಥದಲ್ಲೇ ಹೇಳ್ತಾ ಇದ್ದೀನಿ. ಹಾಗೆ ನಮ್ಮನ್ನು ನಾವು ಪೂರ್ಣಗೊಳಿಸುವಂತಹ ವ್ಯಕ್ತಿಗಳನ್ನು ನಾವು ನಮ್ಮ ಜೊತೆಗೆ ಬೆಸೆಯೋದಕ್ಕೆ ಆರಿಸ್ಕೊಳ್ತಾ ಹೋದರೆ ನಾವು ಇನ್ನಷ್ಟು ಮೆಚೋರ್ಡ್ ಆಗಿ, ಇನ್ನಷ್ಟು ಫೈನರ್ ಆಗಿ ಎಮರ್ಜ್ ಆಗ್ತಾ ಹೋಗ್ತೀವಿ ಅಂತ ಅನಿಸುತ್ತೆ. ನಾವು ತೋಟದ ಮನೆ ಅಂತ ಒಂದು ನಾಟಕ ಮಾಡ್ತಾಯಿದ್ವಿ MS ಸತ್ಯ ಅವ್ರ ಡೈರೆಕ್ಷನ್ನಲ್ಲಿ. ದತ್ತಣ್ಣ ಅವರು, H.G. ದತ್ತಾತ್ರೇಯ ಅಂತ ಅವಾರ್ಡ್ ವಿನ್ನಿಂಗ್ ನಟ ಅವರು, ನಿಮಗೆಲ್ಲರಿಗೂ ಗೊತ್ತಿರಬಹುದು. ಅವರು ನನ್ನ ಜೊತೆ ನನ್ನ ಸಹ ಕಲಾವಿದರು. ಅದರಲ್ಲಿ ಅವರ ಲೈನ್ಸ್ನ ಅವ್ರು ಹೇಳಿಕೊಂಡು ಅವ್ರ ಆ್ಯಕ್ಟಿಂಗ್ ಅವ್ರು ಮಾಡಿಕೊಂಡು ಇದ್ಬಿಡ್ಬಹುದಿತ್ತು. ನಾನು ಆವಾಗ ತುಂಬ ಚಿಕ್ಕವಳು, ಆಗಿನ್ನೂ ಬೆಂಗಳೂರಿನ ರಂಗಭೂಮಿಗೆ ಕಣ್ಣು ಬಿಡ್ತಾ ಇದ್ದಂಥವಳು. ಅವರು ವೆಟರನ್. ಆದರೆ ಅವರು ಪ್ರತಿ ಹಂತದಲ್ಲೂ ನನಗೆ ಹೀಗಲ್ಲ, ಹೀಗೆ ಮಾಡಬೇಕು, ಈ ಥರ ಮಾಡಬೇಕು, ಇಲ್ಲಿ ಪಾಸ್ ಕೊಡಬೇಕು, ಆವಾಗ ಅದರ ಅರ್ಥ ಬದಲಾಗುತ್ತೆ. ಅಥವಾ ಒಂದು ಫ್ಲೋನಲ್ಲಿದ್ದರೆ ಒಂದೇ ಗಡ ಅಂತ ಡೈಲಾಗ್ ಹೇಳಿಬಿಟ್ರೆ ಆಡಿಯನ್ಸ್ ಕೇಳಿಸ್ಕೊಳ್ಳೋದಿಲ್ಲ. ಕೇಳಿಸ್ಕೊಳ್ಳೋ ಹಾಗೆ ಮಾಡಬೇಕು ಅಂದರೆ ಎಲ್ಲಿ ಏರಿಳಿತ ತೊಗೋಬೇಕು, ಎಲ್ಲಿ ಧ್ವನಿನ ಇಳಿಸ್ಬೇಕು, ಎಲ್ಲಿ ಪಾಸ್ ಕೊಡಬೇಕು, ಈ ಥರ ಎಲ್ಲ ವಿಷಯಗಳನ್ನು ನನಗೆ ಹೇಳಿಕೊಟ್ರು. ಆ ಮೂಲಕ ಅವರಿಂದ ನಾನು ಅಷ್ಟರ ಮಟ್ಟಿಗೆ ಫೈನರ್ ಆದ ನಟಿಯಾಗಿ ಬದಲಾದೆ. ಹೀಗೆ ನಾವು ನಮ್ಮ ಜೊತೆ ಬದುಕಿನಲ್ಲಿ ಎಷ್ಟೋ ಜನಗಳು ನಮ್ಮ ಜೊತೆ ಬರ್ತಾರೆ. ನಾವು ಆಯ್ದುಕೊಂಡು ಒಬ್ಬೊಬ್ಬರನ್ನು, ಇಂಥವ್ರನ್ನ ನನ್ನ ಜೊತೆಗೆ ಇಟ್ಕೋತೀನಿ, ಇವರನ್ನು ನಾನು ಕೇಳ್ತೀನಿ, ಇವರ ಮೇಲೆ ಡಿಪೆಂಡ್ ಆಗ್ತೀನಿ ಅಂತ ಅಂದ್ಕೊಳ್ತಾ ಹೋದರೆ ಅದು ತುಂಬ ಅರ್ಥಪೂರ್ಣವಾದ ನುಡಿಗಟ್ಟಾಗಿ ನಾವು ಬದಲಾಗ್ತಾ ಹೋಗ್ತೀವಿ. ಆಯ್ದುಕೊಳ್ಳುವಾಗ ಆ ವಿವೇಚನೆ ನಮಗಿದ್ದರೆ ನಾವು ಪರಿಪೂರ್ಣರಾಗೋದರಲ್ಲಿ ಸಂಶಯ ಇಲ್ಲ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.